ಧನುಸ್ಸು ರಾಶಿ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮಂದರಲ್ಲಿ ಆಸ್ತಿಯ ವಿಚಾರಕ್ಕೆ ಒಂದಷ್ಟು ತಕರಾರು ಶುರುವಾಗ್ತಕ್ಕಂಥದ್ದು. ಸಾಮಾನ್ಯವಾಗಿ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಯಾರೂ ಕೂಡ ಹೊಂದಿಕೊಳ್ಳೋದಕ್ಕೆ ತಯಾರು ಇಲ್ಲದೇ ಇರತಕ್ಕಂತಹ ದಿನಮಾನದಲ್ಲಿ ಈ ಜಗಳಗಳು ಸರ್ವೇ ಸಾಮಾನ್ಯವಾಗಿ ಕಾಣುವಂಥದ್ದಿರುತ್ತೆ. ಶಾಸ್ತ್ರೀಯವಾಗಿ ಪಿತ್ರಾರ್ಜಿತವಾದಂತಹ ಆಸ್ತಿಗೆ ಮಕ್ಕಳೆಲ್ಲರೂ ಕೂಡ ಬಾಧ್ಯಸ್ಥರಾಗಿರ್ತಾರೆ. ಆದರೆ ಅದನ್ನು ಒಳ್ಳೆಯ ಮನಸ್ಸಿನಿಂದ ಸ್ವೀಕಾರ ಮಾಡಿದಾಗ ಹಿರಿಯರ ಆಶೀರ್ವಾದ ರೂಪದಲ್ಲಿ ಬಂದಂತಹ ಪ್ರಸಾದವಾಗತ್ತೆ ಹೊರತು ವ್ಯಾವಹಾರಿಕವಾದಂತಹ ಸ್ಥಳವಾಗಿ ವ್ಯಾವಹಾರಿಕವಾದಂತಹ ಆಸ್ತಿಯಾಗಿ ಅದಾಗೋದಿಲ್ಲ. ಯಾವಾಗ ನಾವು ಆ ಮನುಷ್ಯತ್ವವನ್ನು ಮರೆತು ವ್ಯಾವಹಾರಿಕವಾಗಿಯೇ ಚಿಂತನೆಗಳನ್ನು ನಡೆಸ್ತೀವೋ ಆಗ ಪಿತ್ರಾರ್ಜಿತ ಇರಲಿ, ಪೂರ್ವಾರ್ಜಿತ ಇರಲಿ, ಸ್ವಯಾರ್ಜಿತವೇ ಇರಲಿ, ಅದು ಯಾವುದಕ್ಕೂ ಕೂಡ ಉತ್ತಮವಾದಂತಹ ಒಂದು ಬೆಲೆ ಇರುವುದಿಲ್ಲ. ಕೇವಲ ವ್ಯಾವಹಾರಿಕವಾದಂತಹ ಹಣದ ಬೆಲೆ ಏನಿದೆ, ಮೌಲ್ಯ ಏನಿದೆ, ಅದು ಮಾತ್ರ ಅಲ್ಲಿರುತ್ತೆ. ನಿಜವಾದಂತಹ ಮೌಲ್ಯ ಅಲ್ಲಿ ಆ ವಸ್ತುವಿನ ಮೇಲೆ, ಆ ಸ್ಥಳದ ಮೇಲೆ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಅಂತಹ ವಸ್ತು, ಅಂತಹ ಸ್ಥಳ ನಮ್ಮದಾಗಿದ್ದರೆ ಮಾನಸಿಕವಾದಂತಹ ನೆಮ್ಮದಿ ನಮ್ಮದಾಗಿರೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕಾದಂಥದ್ದು. ಭವಿಷ್ಯದ ಬಗ್ಗೆ ಸರಿಯಾಗಿ ಯೋಚನೆ ಮಾಡಬೇಕಾದಂತಹ ದಿವಸ. ನಿಮ್ಮ ಮನಸ್ಸು ಬಹಳ ನಿರ್ಮಲವಾಗಿದ್ದಾಗ ಒಳ್ಳೆಯ ಚಿಂತನೆಗಳನ್ನು ನಡೆಸಿ ಎನ್ನುವಂಥದ್ದು. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಹೆಚ್ಚಾಗುವ ಹಾಗೆ ನೀವು ನಡ್ಕೊಳ್ಬೇಕಾಗತ್ತೆ. ಕಲಿಯುವಂತಹ ಹಂಬಲ ಇದ್ದರೂ ಕೂಡ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ನಡೆಸದೇ ಇದ್ದಾಗ ವಂಚಿತರಾಗ್ತಕ್ಕಂತಹದ್ದು ಹೆಚ್ಚಾಗಿರುತ್ತೆ. ಬೇರೆಯವರ ವ್ಯವಹಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ, ಅದು ನಿಮಗೆ ಯಾವ ಪ್ರಯೋಜನಕ್ಕೂ ಬರುವಂಥದ್ದಲ್ಲ. ಸದ್ಗುರುಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣುವಂಥದ್ದಿದೆ. ಜಾಗ್ರತೆಯನ್ನು ವಹಿಸಿ ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ, ಕರ್ತವ್ಯದ ದೃಷ್ಟಿಯಿಂದ ನಿಮ್ಮ ಕೆಲಸವನ್ನು ಮಾಡಿ. ವ್ಯವಹಾರದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇಲ್ಲ. ಇಂತಹ ಸಂದರ್ಭಗಳು ಬಂದಾಗ ಮನಸ್ಸು ಕೆಡುವಂಥದ್ದು ಸಹಜ. ಆದರೆ ಕರ್ತವ್ಯಕ್ಕೆ ಲೋಪವನ್ನು ಮಾಡಬಾರ್ದು ಅನ್ನುವಂತಹ ಎಚ್ಚರಿಕೆ. ಕುಟುಂಬದ ಸ್ನೇಹಿತರು, ಬಂಧುಗಳು ನಿಮ್ಮನ್ನು ಸದಾಕಾಲ ಟೀಕೆ ಮಾಡ್ತಾ ಇರ್ತಾರೆ. ಕಾರಣ ಏನು ಅಂತಂದರೆ ನೀವು ಹಾಗೆ ನಡ್ಕೊಳ್ತೀರಿ ಅನ್ನುವಂಥದ್ದೇ ಕಾರಣವಾಗಿರುತ್ತೆ. ಮಕ್ಕಳಿಂದ ಹೆಚ್ಚು ಖರ್ಚು ನಿಮಗೆ ಬರುವಂಥದ್ದು, ಇದನ್ನು ಗಮನಿಸ್ಕೊಳ್ಬೇಕು. ಅನಗತ್ಯವಾದಂತಹ ಖರ್ಚಿನಿಂದ ಸ್ವಲ್ಪ ತೊಂದರೆಗೂ ಕೂಡ ಸಿಗಹಾಕ್ಕೊಳ್ಬೇಕಾದ ಪರಿಸ್ಥಿತಿ ಇರುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ನೀವು ಖರ್ಚನ್ನು ಮಾಡಿದಾಗ ಏನು ಅನಿಸೋದಿಲ್ಲ. ಪದೇ ಪದೇ ಹಾಗೆ ಆಗ್ತಾ ಇದ್ದರೆ ಮನಸ್ಸು ಅದರಿಂದ ಬಹಳ ವಿಕೋಪಕ್ಕೆ ಹೋಗ್ತಕ್ಕಂಥದ್ದಾಗಬಹುದು. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಉತ್ತಮರ ಸಂಘ, ಉತ್ತಮರ ಒಂದು ಒಡನಾಟ ಮಾಡಿ ನೀವು ಕೆಲವು ನಿರ್ಧಾರಗಳನ್ನು ಮಾಡಿದಾಗ ನಿಮ್ಮಲ್ಲಿಯ ಲೋಪದೋಷಗಳು ದೂರವಾಗ್ತಕ್ಕಂಥದ್ದಾಗುತ್ತೆ. ಉತ್ತಮವಾದಂತಹ ಆಹಾರ, ಮನಸ್ಸಿಗೆ ಸಂತೋಷ ಸಿಕ್ಕುವಂತಹ ದಿವಸ ಇದ್ದಾಗ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಬಳಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಸ್ನೇಹಿತರು, ಬಂಧುಗಳು ನಿಮ್ಮ ಜೊತೆಯಲ್ಲಿ ಸಂತೋಷವನ್ನು ಹಂಚಿಕೊಳ್ಳುವಂತಹ ಸಮಯ ಇದ್ದಾಗ ನೀವು ಕೂಡ ಅಷ್ಟೇ ಉತ್ಸುಕರಾಗಿ ಸಂತೋಷದಿಂದ ಇರಬೇಕಾದಂಥದ್ದು. ಅಲಂಕಾರದ ವಸ್ತುಗಳಿಗೆ, ಅವುಗಳ ಖರೀದಿಗೆ ಹೆಚ್ಚು ಖರ್ಚನ್ನು ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಹಿರಿಯರ ಆಶೀರ್ವಾದ, ಹಿರಿಯರ ಪ್ರೀತಿ, ವಿಶ್ವಾಸ ನಿಮಗೆ ಸಿಕ್ಕುವಂಥದ್ದು. ಆದರೆ ಅದನ್ನು ಪಡ್ಕೊಳ್ಳುವಂತಹ ಯೋಗ್ಯತೆ ಇದ್ದಾಗ ಪಡ್ಕೊಂಡು ಅದನ್ನು ಹಾಗೆ ಉಳಿಸ್ಕೊಂಡು ಹೋಗುವಂತಹ ಪ್ರಯತ್ನವೂ ಕೂಡ ನಿಮ್ಮದಾಗಿರಬೇಕಾಗತ್ತೆ. ನವದಂಪತಿಗಳಿಗೆ ಶುಭವಾದಂತಹ ದಿವಸ ಇದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವ್ಯಾವಹಾರಿಕವಾಗಿ ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಯಾವುದೋ ಒಂದು ತಿರುವು ಸಿಕ್ಕುವಂತಹ ದಿವಸ ಇದು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ನಿಮಗೆ ಆಗಿರತಕ್ಕಂತಹ ನಷ್ಟವನ್ನು ಇಲ್ಲಿ ಇವತ್ತು ಸರಿದೂಗಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು. ಮನಸ್ಸು ಮಾತ್ರ ವಿಚಲಿತವಾಗದಲೇ ಒಂದೇ ರೀತಿಯಲ್ಲಿ ಇರಬೇಕು. ಆಗ ಮಾತ್ರ ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು, ನಿಮ್ಮ ಗುರಿ ಸಾಧನೆ ಎಲ್ಲವೂ ಕೂಡ ನಿಮಗೆ ಧನಾತ್ಮಕವಾಗಿ ಆಗುವಂತಹದ್ದು. ವಿದ್ಯಾರ್ಥಿಗಳಿಗೆ ಮುಖ್ಯವಾದಂತಹ ತಿರುವು ಸಿಗೋದರಿಂದ ಶುಭ ಇದೆ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ನಿಮಗೆ ದೊರೆಯತಕ್ಕಂತಹ ಸೂಚನೆಗಳು ಹೆಚ್ಚಾಗಿದೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅಭಿವೃದ್ಧಿ ಇದೆ. ನೌಕರಿಯ ಕ್ಷೇತ್ರದಲ್ಲಿ ಯಶಸ್ಸಿದೆ. ಮಕ್ಕಳ ಭವಿಷ್ಯದ ವಿಚಾರಗಳನ್ನು ಮಾತಾಡ್ತೀರಿ.
ನೌಕರಿಯಲ್ಲಿ ಮಹಿಳೆಯರಿಗೆ ಶುಭ ಇದೆ. ಜೊತೆಗೆ ನಿಮ್ಮ ವ್ಯವಹಾರದ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಿಮಗೆ ಅನುಕೂಲವಾಗತಕ್ಕಂತಹ ಸಮಯ ಇದೆ. ಹೀಗೆ ಪಟ್ಟಿಯನ್ನು ಮಾಡ್ತಾ ಹೋದಾಗ ಉತ್ತಮವಾದಂತಹ ಫಲಗಳು ಹೆಚ್ಚಾಗಿ ಕಾಣೋದ್ರಿಂದ ದಿನವನ್ನು ಉತ್ತಮವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗಲಿ ಅಂತಕ್ಕಂತಹ ಭಾವನೆ ನಿಮಗಿರಲಿ. ಚೌಡೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.